ಕುಪ್ಪೂರ ಈಶಾ ಮರುಳ ಸಿದ್ದೇಶನ ಕುರಿತು ಇವತ್ತು ಯಾವ ವಿಶೇಷ ಮಾಹಿತಿ ನೀಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ಶನೇಶ್ಚರನ ಕೃಪಾ ಕಟಾಕ್ಷದಿಂದ ಭಗವಂತನ ಕರ್ಮವನ್ನು ಕಳೀತಕ್ಕಂಥ ಜ್ಞಾನ ಸಿದ್ಧಿಯನ್ನು ಕೊಡ್ತಕ್ಕಂಥವನು ಕುಪ್ಪೂರ ಕ್ಷೇತ್ರದ ಮಹಾನ್ವಿತವಾಗಿರ್ತಕ್ಕಂಥ ನಂದೀಶ್ವರನು. ಆ ಶನೇಶ್ಚರ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಅನ್ನೋದನ್ನು ಓಡಿಸೋನು ಭಗವಂತನಿಗಿಂತ ಇನ್ನಷ್ಟು ಕಷ್ಟವನ್ನು ಅತಿ ಶೀಘ್ರದಲ್ಲೇ ನೀನು ಕರ್ಮ ಕಳೆಯಕ್ಕೆ ಮೊದಲೇನೆ ಸಿದ್ಧಿ ಸಾಧನೆಯಿಂದ ಓಡಿಸೋದು ಸಿದ್ಧಪುರುಷರು. ಆ ಮಹಾನ್ವಿತವಾಗಿರ್ತಕ್ಕಂಥ ನಂದೀಶ್ವರನ ಮೂಲ ಉದ್ದೇಶವೇ ಜಗತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಜೀವಂತ ಗದ್ದಿಗೆ ಅಂತ ಅನ್ಸ್ಕೊಂಡ್ರು. ಈ ಗದ್ದಿಗೆ ಆದರೂ ಯಾಕೆ ಬಂತು, ಗದ್ದಿಗೆನೋ ಹೆಸರು ಯಾಕೆ ಬಂತು ಅನ್ನೋದು ಗೊತ್ತಾಗಬೇಕಲ್ವಾ? ಗೊತ್ತಾಗಕ್ಕೆ ನಾವು ಏನು ಮಾಡಬೇಕು? ನಂದೀಶ್ವರನ ಸ್ವಾಗತ ಮಾಡಬೇಕು. ಬನ್ನಿ ವೀಕ್ಷಕರೇ, ಸ್ವಾಗತಿಸೋಣ. ನಮಸ್ವಾಯ ರುದ್ರಾಯ ನಮಸ್ತಾಮ್ರಾಯ ರುಣಾಯ ನಮಃ ಶೃಂಗಾಯ ಪದುವಯೇ ನಮ ಉಗ್ರಾಯ ಭೀಮಾಯ ನಮೋ ಹಗ್ನೇ ವದಾಯ ಧೂರೇ ವದಾಯ ನಮೋ ಹಂತೆ ದಹನೀಯತೆ ನಮೋ ವೃಕ್ಷೇ ದ್ರೋಹಯೇ ನಮಸ್ಕಾರಾಯ ನಮಃ ಶಂಭವೇ ನಮಯೋಭವೇ ನಮಃ ಶಂಕರಾಯ ನಮಯಸ್ಕರಾಯ ನಮಃ ಶಿವಾಯ ಶಿವಧರಾಯ ಚ. ಬಹಳ ಸಂತೋಷ. ಎಲ್ಲ ವೀಕ್ಷಕ ಬಾಂಧವರಿಗೆ ಇವತ್ತಿನ ದಿವಸ ಕುಪ್ಪೂರ ಕ್ಷೇತ್ರದ ವಿಶೇಷತೆ ಏನಂದರೆ ಕುಪ್ಪೂರ ಈಶ ಮರಳ ಸಿದ್ದೇಶ. ಎಷ್ಟು ಚೆನ್ನಾಗಿದೆ ಅಂದರೆ ಸಣ್ಣ ಸಣ್ಣ ಮಕ್ಕಳ ಬಾಯಲ್ಲಿ ಕೂಡ ಕುಪ್ಪೂರ ಈಶ ಮರಳ ಸಿದ್ದೇಶ ಎಷ್ಟು ಚೆನ್ನಾಗಿ ತುಂಬ ಹೇಳ್ತಾರೆ. ಗುರುಗಳು ಹೇಳ್ಕೊಟ್ರು ಭಾಳ ಚೆನ್ನಾಗಿ. ಹಾಗೆ ವಿದ್ಯೆಯನ್ನು ಕಲಿಬೇಕಾದ್ರೆ ನೀವೆಲ್ಲರೂ ಆ ಮಾತನ್ನು ಹೇಳಬೇಕಾದ್ರೆ ಎಷ್ಟು ಚೆನ್ನಾಗಿ ಆ ಕ್ಯಾಪ್ಷನ್ ಹಾಕಿಬಿಟ್ಟ ಎಷ್ಟು ಚೆನ್ನಾಗಿ ಬಾಯಿಗೆ ಹೋಗುತ್ತೋ ಅದೇ ರೀತಿ ಮನಸ್ಸಲ್ಲೂ ಭಗವಂತನ ಇಚ್ಛೆಯನ್ನು ತುಂಬೋದೇ ನಮ್ಮ ಈ ಅಭಿಲಾಷೆ. ಇಂಥ ಒಂದು ಅಭಿಲಾಷೆಯಲ್ಲಿ ಬ್ರಹ್ಮಾಂಡದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು, ಸನಾತನ ಧರ್ಮದ ಮೌಲ್ಯಗಳು, ಎಷ್ಟೋ ವಿಧವಾದ ಧರ್ಮಗಳು, ಎಲ್ಲ ಜಾತಿ ವರ್ಗದವರೆಗೂ ಎಂತೆಂಥ ಕಾರ್ಯಕ್ರಮಗಳು ಮಾಡ್ಕೊಂಡ್ಬಂದಿದೆ. ನಾ ಭೂತೋ ನಾ ಭವಿಷ್ಯತೆ ಭಾರತ ದೇಶದಲ್ಲಿ ಯಾವ ನನ್ನ ಮಗನೂ ಮಾಡಿಲ್ಲ. ಅಂಥ ಒಂದು ವಿಶೇಷತೆ ಈ ಒಂದು ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಇವತ್ತು ಜಿ ಕನ್ನಡ ವಾಹಿನಿ ಮುಖಾಂತರವಾಗಿ ಸಾಕ್ಷಾತ್ ಭಗವಂತನ ಕೃಪಾ ಕಟಾಕ್ಷದಲ್ಲಿ 5 ವರ್ಷಗಳು ಕಳೆದು ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ. ಹೀಗೆ ಹೊಸ ವರ್ಷಕ್ಕೆ, ನಿಮ್ಮ ಹೊಸ ವರ್ಷಕ್ಕೆ ನೀವು ಹೇಳಿದ ಹಾಗೆ ಇಂಗ್ಲೀಷ್ ಮಾಸ ಅಂದರೆ ಇನ್ನೇನು 10 ಬಂದುಬಿಡ್ತು. ಆದರೆ ನಮ್ಮ ಒಂದು ಹೊಸ ವರ್ಷ ಅಂತಕ್ಕಂಥ ನೂತನ ಸಂವತ್ಸರ ಯುಗಾದಿ ಬರಬೇಕು. ಅಂದರೆ ಆ ಉಗಾದಿ ಬರಬೇಕಾದ್ರೆ ಯುಗಾದಿ ಯುಗಗಳು ಕಳೆದ ಹಾಗೆ. ಅಯ್ಯೋ 1 ನಿಮಿಷ ಕೊಟ್ಟೋಯ್ತೇನ್ರಿ, ಮೊನ್ನೆ ತಾನೇ ಜನವರಿ, ಅಷ್ಟು ಬೇಗ ಮಾರ್ಚು, ಅಷ್ಟು ಬೇಗ ನೋಡಿ ಡಿಸೆಂಬರ್ ಬಂದೇ ಬಿಡ್ತು. ಧನುರ್ಮಾಸ ನೋಡಿ, ಕಾರ್ತಿಕ್ ಮಾಸ ಹೊಟ್ಟೋಯ್ತು. 1 ತಿಂಗಳು ಗೊತ್ತಾಗಿದ್ದು ನಿಮ್ಗೇನಾದರೂ ಗೊತ್ತಾಯ್ತಾ? ಹಾಗೆ ಭಗವಂತನ ಜೀವನದಲ್ಲಿ ನಿಮಗೆಲ್ಲ ಸೌಹಾರ್ದತೆ ಅನ್ನೋದು ನಾವು ಆ ಕಾಲದಲ್ಲಿ ಹೇಳ್ಕೊಂಡ್ಬಂದ್ವಿ. ಏನಂತ? ಮನುಷ್ಯ ಜಗಳ ಮಾಡೋದಕ್ಕೆ ವೈರಿ ಯಾರು ಅಂದರೆ ಮನುಷ್ಯ ಜಾತಿಗೆ ಶತ್ರು ಅಂತೆ. ಅಂದರೆ ಪ್ರಾಣಿ ಶತ್ರು, ಮನುಷ್ಯ ಜಾತಿ ವೈರಾಗ್ಯ ಶತ್ರು ಅಲ್ಲ, ತನಗೆ ತಾನೇ ಶತ್ರು ಆಗಿರ್ತಾನೆ. ಈ ರೀತಿಯಾಗಿ ಮನುಷ್ಯರೇ ಇನ್ನೊಬ್ಬರು ಮನುಷ್ಯರನ್ನು ಹಾಳು ಮಾಡೋದು, ಆ ರೀತಿಯಾಗಿ ಜಾತಿ ಮತ ವೇದ ಅಂತ ಹೇಳ್ಕೊಂಡು ಒದ್ದಾಡೋದು, ಇವರೆಲ್ಲರಿಗೂ ಕಾರಣವಾಗಿರ್ತಕ್ಕಂಥ ಕೆಲವೊಬ್ಬರಿಗೆ ದೈವ ಭಕ್ತಿ ಇದ್ದವರಿಗೆ ಎಲ್ಲವೂ ಒಂದೇ. ಭಗವಂತ ಎಲ್ಲರನ್ನೂ ಹುಟ್ಟಿಸಿದ್ಯಾ, ಬಹಳ ಸಂತೋಷ, ಎಲ್ಲರೂ ಒಂದೇ ಭಾವನೆಯಿಂದ ಬದುಕಿದ್ರೆ ಉತ್ತಮ ಅಂತ ಹೇಳಿ ಈ ಕ್ಷೇತ್ರದ ವಿಚಾರ ಹೇಳ್ತಾ ಇದ್ದೆ. ಏನಂತ? ಹೈದರ್ ಖಾನ್ಗೆ ಮಕ್ಕಳಿರಲಿಲ್ಲ. ಆ ಮಕ್ಕಳಿಲ್ದಿದ್ದಾಗ ಒಂದು ಒಳ್ಳೆ ಸಂತಾನ ಅಭಿವೃದ್ಧಿ ಆಯಿತು. ಬಹಳ ಸಂತೋಷ. ಸಿದ್ದೇಶ್ವರನ ಕೃಪಾ ಕಟಾಕ್ಷದಲ್ಲಿ ಮರಳಸಿದ್ದೇಶ್ವರರು ಆ ಕೃಪಾಕಟವನ್ನು ಕೊಟ್ಟ ಮೇಲೆ ಬಹಳ ವರ್ಷಗಳಾಯಿತು, ಮಗು ಬೆಳೀತಾ ಹೋಯಿತು. ಆದರೆ ಇವರು ಹೈದರ್ ಖಾನು ಮರ್ತೇ ಹೋಗಿದ್ರು ಮಠದ ಕಡೆ ಬರೋಕ್ಕೆ. ಯಾತಕ್ಕೂ ಹೋಗಿ ಬರೋಣ, ಭಾಳ ದಿವಸಗಳಾಗೋಯ್ತು ಅಂತ ಹೇಳಿ ತದನಂತರ ನಿಧಾನಕ್ಕೆ ಬರಬೇಕು ಅಂತ ದಂಪತಿ ಸಮೇತವಾಗಿ ಹೈದರ್ ಖಾನ್ ಅಲ್ಲಿಗೆ ಬರ್ತಾರೆ. ಬರೋ ಸಮಯದಲ್ಲಿ ಅಲ್ಲೇ ಕುಪ್ಪೂರು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ತೋಟದಲ್ಲಿ ತುಂಬೆ ಹೂಗಳನ್ನು ನಿಧಾನಕ್ಕೆ ಹೂಗಳನ್ನ ಕೀಳ್ತಾ ಇದ್ರು ಸಿದ್ದೇಶ್ವರು. ಮರಳಿಸಿದ್ರು. ಗುರುಗಳೇ ನಮಸ್ಕಾರ, ಚೆನ್ನಾಗಿದ್ದೀರಾ? ಬಂದೆ. ಆ ತೋಟಕ್ಕೆ ಹಾಗೆ ಇಳ್ಕೊಂಡು ಬಂದರು. ಕೂತ್ಕೋ ಅಲ್ಲೇ ಇರೋ, ಬರ್ತೀನಿ ಅಂದರು. ಇಲ್ಲ ಗುರುಗಳೇ, ಈ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡ್ಕೊಂಬರೋಣ, ಈ ಸಮಯ ಭಾಳ ಚೆನ್ನಾಗಿದೆ, ನೀವಿಲ್ಲೇ ನಿಂತಿದ್ದೀರಾ, ತುಂಬ ಸಂತೋಷ, ನೋಡಿದ ತಕ್ಷಣ ಆನಂದ ಆಯಿತು. ನನಗೆ ಕನ್ಸಲ್ಲಿ ಬೇರ್ಬಿಟ್ಟಿದ್ರಿ ನೀವು, ಎಷ್ಟು ದಿವಸಗಳಾಗೋಯ್ತು ನಿಮ್ಮನ್ನು ನೋಡಿ ಗುರುಗಳೇ, ಭಾಳ ಸಂತೋಷ. ನಿಮ್ಮಿಂದ ನನ್ನ ಜೀವನದಲ್ಲಿರ್ತಕ್ಕಂಥ ಆರ್ಹೋಗಿದ್ದ ಬೆಂಕಿ ಇವತ್ತು ಒಳ್ಳೆ ಜ್ವಾಲಾಮುಖಿಯಾಗಿ ಹರಿತಾ ಇದೆ. ನಿಮ್ಮ ಒಂದು ಆಶೀರ್ವಾದದಿಂದ ನಮ್ಗೆ ಒಳ್ಳೆ ಸಂತಾನ ಅಭಿವೃದ್ಧಿ ಆಯಿತು. ಇಂಥ ಒಂದು ಆಶೀರ್ವಾದ ಎಂದೆಂದಿಗೂ ನಮ್ಮ ವಂಶಕ್ಕಿರಲಿ ಅಂತ ನಮಸ್ಕಾರ ಮಾಡಬೇಕು. ನೀನು ಒಂದು ಕೆಲಸ ಮಾಡು, ನನಗೆ ಇಲ್ಲಿ ಕಾಣಿಕೆ ಕೊಡಬೇಡ, ನಾನು ಹೂ ತೊಗೊಂಡು ಬಂದು ಮಠಕ್ಕೆ ನೀನು ಹೋಗ್ಬಿಟ್ಟು ಕಾಣಿಕೆನ ಗದ್ದಿಗೆ ಹಾಕ್ಬಿಡು, ಯೋಚನೆ ಮಾಡಬೇಡ ಅಂಥೇಳಿ
ಹೇಳಿ ಕಳಿಸ್ಕೊಡ್ತಾರೆ. ಇವರು ಹೀಗೆ ಕಳಿಸ್ಕೊಟ್ಟು ಹೈದರ್ ಖಾನ್ ಇನ್ನೇನು ಗದ್ದಿಗೆ ಹೋಗ್ತಾರೆ. ಹೋಗಿ ಅಲ್ಲಿ ಕಾಯ್ತಾ ಕೂತಾರೆ. ಮಂಗಳಾರತಿ ಮಾಡ್ತಾ ಇದ್ದಾರೆ, ಎಲ್ಲರೂ ಜಪನೆ ಮಾಡ್ತಾ ಇದ್ದಾರೆ. ಜಪವನ್ನು ಮಾಡ್ತಾ ಜೊತೆಗೆ ಕೆಲವರೆಲ್ಲ ಮಂತ್ರಪುಷ್ಪವನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿ ಈಶ್ವರನಿಗೆ ಅಭಿಷೇಕ ಆಗ್ತಾ ಇದೆ. ಒಳಗೆ ನೋಡಿದ್ರೆ ಹೊಸ ಪೀಠ. ಆ ಪೀಠದಲ್ಲಿ ಒಂದು ಗದ್ದಿಗೆ ಇದ್ದ ಹಾಗೆ ಈಶ್ವರನ ಲಿಂಗ ಪ್ರತಿಷ್ಠಾಪನೆ ಆಗಿದೆ. 3 ಮುಖವಾಡಗಳಾಗಿರ್ತಕ್ಕಂಥ ಕಾಯ ವಾಚ ಮನಸ ಬ್ರಹ್ಮ ವಿಷ್ಣು ಮಹೇಶ್ವರ ಯದ್ಭಾವಂ ತದ್ಭವತಿ, ಆ ಭಾವನೆಗಳ ಮುಖಾಂತರವಾಗಿ ಇಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿ ವಿಗ್ರಹಗಳು. ಇಷ್ಟೆಲ್ಲ ಇಟ್ಟಿದ್ದು ಅಭಿಷೇಕವಾಯಿತು. ಬಹಳ ಸಂತೋಷ. ಗುರುಗಳೆಲ್ಲಿದೆ ಇಲ್ಲ, ಗುರುಗಳು ಬರ್ತೀನಿ ಅಂದರು. ಕಾಣಿಕೆ ಹಾಪಿಸ್ಬೇಕಾಯ್ತು ಅಂತ ಒಬ್ಬರಾಯಿತು, ಊಟ ಆಯಿತು, ಎಲ್ಲರೂ ಹೊರಟರು. ಯಾಕೆ ಕಾಯ್ತಾ ಇದೆಯಪ್ಪ, ಬಾ ಊಟ ಮಾಡುವಂತ. ಇಲ್ಲ, ಗುರುಗಳಿಗೆ ನಮಸ್ಕಾರ ಮಾಡಿ ಕಾಣಿಕೆ ಮೇಲೆ ನಾನು ಊಟಕ್ಕೆ ಬರ್ತೀನಿ ದಾಸೋಹಕ್ಕೆ ಅಂತ. ಹಾಗಲ್ಲ, ಗುರುಗಳು ಹೋಗಿ ಬಹಳ ದಿವಸಗಳಾಯಿತು, ಅವರ ಆರಾಧನೆ ನಡೀತಾ ಇದೆ. ಅಂಥ ಒಂದು ಸಮಯಕ್ಕೆ ಹೌದೇ ಈಗ ತಾನೇ ದರ್ಶನ ಕೊಟ್ಟರು ಸುಳ್ಳು ಹೇಳ್ತೀರಾ ನೀವು ಅಂತ ಬೈತಾನೆ ಹೈದರ್ ಖಾನ್. ಇಲ್ಲ, ಖಂಡಿತ ಇಲ್ಲ, ನೀವೇ ಬೇಕಾದ್ರೆ ನೋಡಿ ಯಾರನ್ನಾದರೂ ಕೇಳಿ ಅಂದಾಗ ಅಲ್ಲಿರ್ತಕ್ಕಂಥವ್ರಲ್ಲೇ ಹೇಳಿದ್ರು, ಇಲ್ಲ ಗುರುಗಳು ಕಾಲವಾಗಿದ್ರು, ವಿಶೇಷವಾಗಿರ್ತಕ್ಕಂಥ ಗದ್ದಿಗೆಯಲ್ಲಿ ಜೀವಂತವಾಗಿ ಇವತ್ತಿಗೂ ಜೀವಂತ ಸಮಾಧಿಯಾಗಿ ಕೂತ್ಕೊಂಡಿರ್ತಕ್ಕಂಥ ಒಂದು ವಿಶೇಷವಾದ ಗದ್ದಿಗೆ. ಆ ಗದ್ದಿಗೆಯಲ್ಲಿ ಅಂಥ ಶಕ್ತಿ ಅಪಾರವಾಗಿರ್ತಕ್ಕಂಥ ಕೀರ್ತಿ. ಆಗ ಹೈದರ್ ಖಾನ್ ಕಣ್ ತುಂಬ ನೀರು ತುಂಬಿಕೊಂಡು, ಅಯ್ಯೋ ಭಗವಂತ, ನನಗೆ ಇಂಥ ಒಂದು ಸ್ವರೂಪದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನನಗೆ ಏನೂ ಕತ್ತಲು ಕಾಣದೇ ಆಗ ನನ್ನ ಜೀವನದಲ್ಲಿ ಒಂದು ಬೆಳಕನ್ನು ಕೊಟ್ಟರು, ಒಳ್ಳೆ ಸಂತಾನ ಅಭಿವೃದ್ಧಿ ಕೊಟ್ಟರು, ಇವತ್ತು ದರ್ಶನವೂ ಕೊಟ್ಟರು. ನೋಡಿ ಯಾರಿಗುಂಟು ಯಾರಿಗಿಲ್ಲ ಇಂಥ ದರ್ಶನ ಕೊಟ್ಟರೋದ್ರಿಂದ ಈ ಗದ್ದಿಗೆಗೆ ನಾನೇ ಸ್ವತಃ ಕಲ್ಲು ಚಪ್ಪಡಿಯನ್ನು ಹಾಕಿಸಿ ವಿಶೇಷವಾಗಿ ಒಂದು ಗುಹೆಯನ್ನು, ಒಂದು ಮಂಟಪವನ್ನು ಕಟ್ಟಿಸ್ತೀನಿ ಅಂತ ಹೈದರ್ ಖಾನ್ ಆವತ್ತಿನ ದಿವಸ ಕಟ್ಟಿದ್ರು. ಅದಕ್ಕೆ ಮುಸಲ್ಮಾನರು ಕಟ್ಟಿರ್ತಕ್ಕಂಥ ಈ ಒಂದು ಗದ್ದಿಗೆಗೆ ಆವತ್ತಿಂದ ಗದ್ದಿಗೆ ಅಂತ ನಾಮಕರಣ ಬಂತು. ಇಲ್ಲಿ ಹಿಂದೂಗಳು ಮತ್ತು ವಿಶೇಷವಾಗಿ ಮುಸಲ್ಮಾನರು ಬಹಳ ಜನ ಇಬ್ಬರು ನಡ್ಕೊಳ್ಳೋದ್ರಿಂದ ಆ ಸೌಹಾರ್ದತೆ, ರಾಹು ಬೃಹಸ್ಪತಿ ಸಂಧಿ ಯೋಗ ಬಹಳ ಚೆನ್ನಾಗಿ ನಡೆಯುತ್ತೆ. ಎಂಥ ಒಂದು ವಿಶೇಷ. ಅದಕ್ಕೋಸ್ಕರ ಹೈದರ್ ಖಾನ್ ದಂಪತಿಗಳ ನಮಸ್ಕಾರ ಮಾಡಿರ್ತಕ್ಕಂಥ ಕ್ಷೇತ್ರ, ಅವರೇ ಕಟ್ಟಿಕೊಟ್ಟಿರೋ ಗದ್ದಿಗೆ ಇವಂತೂ ಜೀವಂತ. ಇವತ್ತೇನೋ ಸ್ವಲ್ಪ ಟೈಲ್ಸ್ ಹಾಕಿರ್ಬೋದು, ಆ ಕಡೆ ಈ ಕಡೆ ಚಾವಣಿ ಸ್ವಲ್ಪ ರಿಪೇರ್ ಮಾಡಿಸ್ಬೋದು, ಆದರೆ ಅವ್ರು ಕಟ್ಟಿರ್ತಕ್ಕಂಥ ಒಂದು ವಿಶೇಷ, ನೀವು ಹೊರಗಡೆ ಅಂದರೆ ಒಂದು ಒಳ್ಳೆ ದರ್ಗಾ ಹೇಗಿದೆಯೋ ಅದೇ ರೀತಿಯ ಒಂದು ಭಾವನೆ. ಪಕ್ಕದಲ್ಲಿ ಸುತ್ತಲೂ ಇರತಕ್ಕಂಥ ಒಂದು ಗ್ರಾಮ, ಆ ಗ್ರಾಮದಲ್ಲಿ ದೂರದಿಂದ ನೋಡಿದಾಗ ನಾವುಗಳ ಒಂದು ಭಾವನೆ ನೋಡಿದಾಗ ಹೈದರ್ ಖಾನ್ ಕಾಲ ನಂತರ ಕೂಡ ಇವತ್ತು ಆ ಕ್ಷೇತ್ರವೆಲ್ಲ ಎಷ್ಟು ಚೆನ್ನಾಗಿದೆ. ಮುಸಲ್ಮಾನರು ಬಂದು ನಮಸ್ಕಾರ ಮಾಡ್ತಾ ಇದ್ದಾಗ ನಿಜವಾಗ್ಲೂ ನಾವು ಯಾವುದೋ ಒಂದು ಲೋಕಕ್ಕೆ ಬಂದಿದ್ದೀವ. ನೋಡಿ, ಒಂದು ಅಜ್ಮೀರ್ ಅಂದರೆ ಎಷ್ಟು ದೊಡ್ಡ ಕ್ಷೇತ್ರ, ಎಷ್ಟು ಜನ ಹೋಗ್ತಾರೆ. ಇವತ್ತು ಮಕ್ಕಳಿಗೆ ಅಕಸ್ಮಾತ್ ರೋಗಗಳು ಬಂದರೆ ತಾವೀಸ್ ಕಟ್ಕೊಂಬನ್ನಿ ಅಂತೀವಿ. ಎಲ್ಲಾದರೂ ಹೋದರೆ ದರ್ಗಾಗೆ ಮೌಲ್ವಿಗಳ ಹತ್ರ ಒಂದು ಆಶೀರ್ವಾದ ಮಾಡಿಸ್ಕೊಂಬನ್ನಿ ಅಂತೀವಿ. ಮುಲ್ಲಾ ಸಾಹೇಬ್ರ ಹತ್ರ ಒಂದು ಮಂತ್ರವನ್ನು ಹೇಳ್ಕೊಂಡು ಇವತ್ತಿನ ದಿವಸ ಸೌಹಾರ್ದತೆಯನ್ನು ನೋಡ್ಕೊಂಬನ್ನಿ ಅಂತೀವಿ. ಎಲ್ಲರೂ ಇದೇ ರೀತಿಯಾದ ಒಂದು ಭಾವನೆನ ಅಂದು ಇಂದು ಸಮೇತ ನಾವುಗಳು ಇವತ್ತು ಇಟ್ಕೊಂಡಿರ್ಬೇಕಾದ್ರೆ ಈ ಒಂದು ಕ್ಷೇತ್ರಕ್ಕೂ ಅಷ್ಟೇ ವಿಶೇಷವಾದ ಮಹಿತ್ಮೆ ನಡೀತಾ ಇದೆ. ದಯವಿಟ್ಟು ವೀಕ್ಷಕರೇ ಹೇಳ್ತಾ ಇದ್ದೀನಿ, ನೀವು ಯಾರೇ ಆಗಲಿ, ಎಷ್ಟೇ ಕಷ್ಟ ಇರಲಿ, ನಿಮ್ಮ ಕಷ್ಟಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲವೊಂದು ಕ್ಷೇತ್ರಗಳು ಇವತ್ತು ರಾಘವೇಂದ್ರ ಸ್ವಾಮಿಗಳು ಜೀವಂತವಾಗಿದ್ದಾರೆ. ಅದನ್ನೂ ಏನಂತಾರೆ ಇವತ್ತಿನ ದಿವಸ ಬೃಂದಾವನ ಅಂತ ಒಂದು ನಾಮಕರಣ ಅಷ್ಟೇ, ಇದನ್ನ ಗದ್ದಿಗೆ ಅಂತ ಒಂದು ನಾಮಕರಣ. ಆದರೆ ನಾನಾ ರೀತಿಯಾಗಿ ಸಿದ್ಧ ಪುರುಷರು ಎಲ್ಲೆಲ್ಲಿ ಕಾಯ್ತಾ ಇದ್ದಾರೆ ನಮ್ಮನ್ನ. ಶಿರಡಿ ಬಾಬಾವನ್ನು ಜೀವಂತವಾಗಿ ಒಳ ಪ್ರದೇಶ ಮಾಡಿಕೊಂಡ್ರು. ಆದರೆ ಅವ್ರೇನು ಹೇಳ್ತಾರೆ, ಇವಂತೂ ನಾನು ಜೀವಂತ ಗದ್ದಿಗೆ. ಅದೇ ರೀತಿ ಅವ್ರೇನು ಮಾಡಿದ್ದಾರೆ, ಎಲ್ಲಾ ರೀತಿಯಾದ ಗದ್ದಿಗೆಗಳು, ಎಲ್ಲಾ ಗುರು ಹಿರಿಯರು ಇವತ್ತು ಭಾರತದ ಸಂರಕ್ಷಣೆ ಮಾಡ್ತಿರೋ ಪುಣ್ಯ ಭೂಮಿಯ ಕ್ಷೇತ್ರ. ನಾವು ಹೊಟ್ಟಾಗ್ಬೋದು, ನಮಗೆ ಯಾಕೆ ಬೇಕ್ರಿ, ಮಾಡಕ್ಕೆ ಕೆಲಸವಿಲ್ಲ ಅಂತ ಸುಮ್ಮನೆ ಇರ್ಬೋದಾಗಿತ್ತು. ಆದರೆ ಅವರ ಶಕ್ತಿ ಅಪಂಪರವಾಗಿರ್ತಕ್ಕಂಥದ್ದು, ಪರಂಪರೆಯಿಂದ ನಮ್ಮ ಎಲ್ಲರ ಜೀವನವನ್ನ ಇವತ್ತು ಕಾಪಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ರೂಪ. ಇಂಥ ಒಂದು ಸಾಕ್ಷಿ ರೂಪದಲ್ಲಿ ನೀವು ನಾವೆಲ್ಲ ಜೀವಂತವಾಗಿ ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರ ಆಗಕ್ಕೆ ಈ ಕುಪ್ಪೂರು ಕ್ಷೇತ್ರದಲ್ಲಿ ನೀವೆಲ್ಲ ಹೋಗಿ ಬರ್ತಕ್ಕಂಥದ್ದು ಅವಕಾಶವೇ ಸದಾವಕಾಶ. ಎಲ್ಲರೂ ಹೋಗಿ ಅಕ್ಕಿಯನ್ನು, ಇಲ್ಲಿ ದಾಸೋಹ ಇನ್ನೇನು ಹತ್ರ ಬಂದ್ಬಿಡ್ತು. ವಿಶೇಷವಾಗಿರುವಂಥ ದಿನಗಳು 10ನೇ ತಾರೀಕು ಪೌರ್ಣಮಿ, 11ನೇ ತಾರೀಕು ಬಹಳ ವಿಶೇಷವಾಗಿ ರಥೋತ್ಸವ. ಈ ಜಾತ್ರೆಯಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೋ ಜನ್ಮ ಜನ್ಮದ ಫಲ. ಯಾಕೆಂದರೆ ಆ ಅನ್ನದಾನ ಪ್ರಭುವಾಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿನೇ ಸ್ವತಃ ನಂದೀಶ್ವರನು ಭ್ರಮರಾಂಬಿಕೆಯನ್ನು ಸ್ಮರಣೆ ಮಾಡಿಕೊಂಡು, ನೀನು ಅನ್ನದಾಸೋಹಿಯಾಗು, ನೀನು ಎಲ್ಲಿರ್ತೀಯೋ ಅನ್ನ ಸಂತೃಪ್ತಿ ಆಗ್ತಾ ಇರುತ್ತೆ, ಸಂತರ್ಪಣೆ ನಡೀತಾ ಇರಬೇಕು ಅಂತ ಹೇಳಿ ಆಚಂದ್ರಾರ್ಕವಾಗಿದ್ದರೆ ಸೂರ್ಯಚಂದ್ರ ಇರೋವರೆಗೂ ಇದನ್ನು ಆಶೀರ್ವಾದ ಮಾಡೋದು ಯಾರೋ ಸಾಕ್ಷಾತ್ ಭ್ರಮರಾಂಬ ಮತ್ತು ಮಲ್ಲಿಕಾರ್ಜುನ. ಇಂಥ ಒಂದು ಶ್ರೀಶೈಲಿಂದ ಬಂದಿರತಕ್ಕಂಥ ಆಶೀರ್ವಾದ ಜೀವಂತ ಗದ್ದಿಗೆಯಲ್ಲಿ ನಾವು ನೀವೆಲ್ಲ ಸೌಹಾರ್ದದಿಂದ ಜೀವನ ಮಾಡಬೇಕಾದ ಈ ಒಂದು ಕುಪ್ಪೂರು ಕ್ಷೇತ್ರದಲ್ಲಿ ಎಲ್ಲ ಹೋಗಿ ಬರಬೇಕು. ಸುಮಾರು 12 ಕಿಲೋಮೀಟರ್ ಅಷ್ಟೇ ಚಿಕ್ಕನಾಯಕನಹಳ್ಳಿ. ಕೆಲವು ಟ್ರೈನಲ್ಲಿ ಹೋಗ್ಬೋದು. KB ಕ್ರಾಸ್ ಅಂತಿದೆ, ಜ್ಞಾಪಕ ಇಟ್ಕೊಳ್ಳಿ. ತಿಪ್ಟೂರಿಂದನೂ ಹೋಗ್ಬೋದು. ಈ ಕಡೆ ಭಾಗದಲ್ಲಿ ಇಳಿದಾಗ KB ಕ್ರಾಸ್ ನಡುವೆ ಇಳಿದಾಗ ಬಸ್ಗಳಿದೆ, ಪ್ರಯಾಣಕ್ಕೆ ಹೋಗ್ಬೋದು. ಕೆಲವು ಆಟೋಗಳು ಹೋಗುತ್ತೆ, ಒಂದು 12 ಕಿಲೋಮೀಟರ್ ಬಸ್ಗಳು ಬರುತ್ತೆ. ಸಾಕಷ್ಟು ಜನಗಳ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಬಾಂಧವ್ಯ ಏನಂದರೆ, ನಂದೀಶ್ವರನು ಹೇಗಿರ್ತಾನೋ ಅದೇ ಥರ ಮಹಾವಿಷ್ಣು. ಅಲ್ಲಿರ್ತಕ್ಕಂತಹ ವಿಷ್ಣು ಕೂರ್ಮಾವತಾರದಲ್ಲಿ ಸ್ಥಿರವಾಗಿ ಕೂತಿರೋದೇ ಗವಿರಂಗಾಪುರ. ಗವಿರಂಗಾಪುರದಿಂದ ಬಂದಿರತಕ್ಕಂಥ ಸ್ವಾಮಿಗಳು ಇಲ್ಲಿ ಜೀವಂತ ಗದ್ದಿಗೆ. ಅವರು ಅವರ ಬಾಲ್ಯದಲ್ಲಿ ಏನು ಪೂಜೆ ಮಾಡ್ತಾ ಇದ್ರು ಅದೇ ಸೌಹಾರ್ದತೆ. ಇಲ್ಲಿ ಬಂದಿರತಕ್ಕಂಥ ಮಠದವರೆಲ್ಲ ಏನು ಮಾಡ್ತಾರೆ, ಗವಿರಂಗಾಪುರಕ್ಕೆ ಹೋಗ್ತಾರೆ. ಗವಿರಂಗಾಪುರದಿಂದ ಬರ್ತಕ್ಕಂಥವರೆಲ್ಲ ಇಲ್ಲಿ ಕುಪ್ಪೂರು ಕ್ಷೇತ್ರಕ್ಕೆ ಬರ್ತಾರೆ.
ಏನಾನಂದ. ಅದಕ್ಕೆ ಹೇಳೋ ಜೀವಂತದಲ್ಲಿ ಪ್ರತಿಯೊಬ್ಬನಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಬಾಂಧವ್ಯ ಬೆಳಿಬೇಕು ಅಂದರೆ ನಮಗೇ ಗೊತ್ತಿಲ್ಲದೆ ಭಗವಂತ ಬೆಳೆಸ್ತಾನಂತೆ. ಆದರೆ ಆ ಬಾಂಧವ್ಯನ ಆಲ್ದಲ್ಲಿ ಸನಾತನ ಧರ್ಮದಲ್ಲಿ ಇತ್ತೋ ಇವತ್ತಿಗೂ ಹಾಗೇ ಇದೆ. ಮುಂದಕ್ಕೂ ಬೆಳೆಸ್ಕೊಂಡು ಹೋಗ್ಬೇಕಾದ ಧರ್ಮ ನಿಮ್ಮದು. ಯಾಕಂದರೆ ನಾವು ಉಳಿರ್ತೀವೋ ಇಲ್ವೋ ಹೋಗ್ತೀವೋ ಎಲ್ಲರೂ ಹೋಗ್ತಾ ಇರ್ತೀವೋ ಒಂದಲ್ಲ ಒಂದು ದಿವಸ. ವಿಶೇಷ ಒಂದಷ್ಟು ವಿಚಾರ ಮಾತಾಡಬೇಕು. ಕಾಯ್ತಾ ಇರಿ, ಬಂದ್ಬಿಟ್ಟೆ.